ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಗ್ರಹಗಳ ರಾಜಕುಮಾರ ಎಂದು ಕರೆಯಲ್ಪಡುವ ಬುಧನು 2026 ಮೇ 29ರಂದು ತನ್ನ ಸ್ವಂತ ರಾಶಿಯಾದ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾನೆ. ಬುಧ ಎಂದರೆ ಬುದ್ಧಿವಂತಿಕೆ, ವ್ಯಾಪಾರ, ಮಾತು ಮತ್ತು ಶಿಕ್ಷಣದ ಅಧಿಪತಿ. ವಿಶೇಷವೆಂದರೆ ಈಗಾಗಲೇ ಮಿಥುನ ರಾಶಿಯಲ್ಲಿ ಗುರುಗ್ರಹ ಇರುವುದರಿಂದ ಇಲ್ಲಿ ಬುಧಾದಿತ್ಯ ಯೋಗ ಅಥವಾ ಗುರುವಿನೊಂದಿಗೆ ಸೇರಿ ವಿಶೇಷ ಶುಭ ಯೋಗಗಳು ನಿರ್ಮಾಣವಾಗಲಿವೆ. ಈ ಸಂಕ್ರಮಣವು 12 ರಾಶಿಗಳ ಮೇಲೆ ಪ್ರಭಾವ ಬೀರಿದರೂ 5 ರಾಶಿಗಳ ಜೀವನದಲ್ಲಿ ಅನಿರೀಕ್ಷಿತ ತಿರುವು ನೀಡಲಿದೆ. ಉದ್ಯೋಗದಲ್ಲಿ ಪ್ರಗತಿ, ಆರ್ಥಿಕ ಸುಧಾರಣೆ ಮತ್ತು ಐಷಾರಾಮಿ ಜೀವನ ಯಾರಿಗೆ ಸಿಗಲಿದೆ? ನಿಮ್ಮ ರಾಶಿ ಇದರಲ್ಲಿ ಇದೆಯೇ? ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬುಧ ಗ್ರಹದ ವೈಶಿಷ್ಟ್ಯ ಮತ್ತು ಪ್ರಭಾವ. 1. ಗ್ರಹಗಳ ರಾಜಕುಮಾರ ಬುಧ. ನವಗ್ರಹಗಳಲ್ಲಿ ಬುಧನನ್ನು ರಾಜಕುಮಾರ ಎಂದು ಕರೆಯಲಾಗುತ್ತದೆ. ಇದು ಸೌರಮಂಡಲದ ಅತ್ಯಂತ ಚಿಕ್ಕ ಮತ್ತು ಸೂರ್ಯನಿಗೆ ಹತ್ತಿರವಿರುವ ಗ್ರಹ. ಜ್ಯೋತಿಷ್ಯದ ಪ್ರಕಾರ ಇದು ತಟಸ್ಥ ಗ್ರಹವಾಗಿದ್ದು, ಯಾವ ಗ್ರಹದೊಂದಿಗೆ ಸೇರುತ್ತದೆಯೋ ಆ ಗ್ರಹದ ಗುಣಲಕ್ಷಣಗಳನ್ನು ಅಳವಡಿಸಿಕೊಳ್ಳುತ್ತದೆ. 2. ಬೌದ್ಧಿಕ ಸಾಮರ್ಥ್ಯದ ಸಂಕೇತ. ಬುಧನು ಮನುಷ್ಯನ ಬುದ್ಧಿಶಕ್ತಿ, ತಾರ್ಕಿಕ ಸಾಮರ್ಥ್ಯ ಮತ್ತು ಸಂವಹನ ಕೌಶಲ್ಯದ ಕಾರಕ. ಚತುರವಾಗ್ಮಿ. ಜಾತಕದಲ್ಲಿ ಬುಧ ಬಲವಾಗಿದ್ದರೆ ಅವರು ಎಂತಹ ಸಭೆಯನ್ನು ತಮ್ಮ ಮಾತಿನಿಂದ ಮಂತ್ರಮುಗ್ಧಗೊಳಿಸುತ್ತಾರೆ. ಹಾಸ್ಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆ ಇವರಲ್ಲಿ ಅದ್ಭುತವಾಗಿರುತ್ತದೆ. ಗಣಿತ ಮತ್ತು ಅಕೌಂಟಿಂಗ್. ಲೆಕ್ಕಾಚಾರದಲ್ಲಿ ಬುಧನ ಪಾತ್ರ ದೊಡ್ಡದು. ಬ್ಯಾಂಕಿಂಗ್, ಆಡಿಟಿಂಗ್ ಮತ್ತು ಗಣಿತ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುವವರು ಜಾತಕದಲ್ಲಿ ಬುಧನು ಉಚ್ಚ ಸ್ಥಾನದಲ್ಲಿರುತ್ತಾನೆ. ವ್ಯಾಪಾರ ಚಾತುರ್ಯ. ಬುಧನನ್ನು ವಾಣಿಜ್ಯಕಾರಕ ಎನ್ನಲಾಗುತ್ತದೆ. ಮಾರುಕಟ್ಟೆಯ ಏರಿಳಿತಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತು ಲಾಭ ಗಳಿಸುವ ಕಲೆ ಬುಧನ ಅನುಗ್ರಹದಿಂದ ಸಿದ್ಧಿಸುತ್ತದೆ. ಸ್ವಕ್ಷೇತ್ರ ಮಿಥುನ ರಾಶಿಗೆ ಬುಧನ ಪ್ರವೇಶ. ಶಕ್ತಿ ಇಮ್ಮಡಿಯಾಗುವುದು ಹೇಗೆ? ಯಾವುದೇ ಗ್ರಹವು ತನ್ನ ಸ್ವಂತ ರಾಶಿಗೆ ಬಂದಾಗ ಅದು ಬಲಶಾಲಿಯಾಗುತ್ತದೆ. ಬುಧನಿಗೆ ಮಿಥುನ ಮತ್ತು ಕನ್ಯಾ ಎಂಬ 2 ಸ್ವಂತ ರಾಶಿಗಳಿವೆ. 1. ಶಕ್ತಿವೃದ್ಧಿ. ಮೇ ತಿಂಗಳ ಕೊನೆಯಲ್ಲಿ ಬುಧನು ಮಿಥುನ ರಾಶಿಗೆ ಪ್ರವೇಶಿಸಿದಾಗ ಅದು ತನ್ನ ಮೂಲ ತ್ರಿಕೋನ ಪ್ರಭಾವಕ್ಕೆ ಹತ್ತಿರವಾಗುತ್ತದೆ. ಒಬ್ಬ ವ್ಯಕ್ತಿ ತನ್ನ ಸ್ವಂತ ಮನೆಯಲ್ಲಿ ಎಷ್ಟು ಆರಾಮದಾಯಕ ಮತ್ತು ಶಕ್ತಿಯುತವಾಗಿರುತ್ತಾನೋ, ಬುಧನು ಮಿಥುನದಲ್ಲಿ ಅಷ್ಟೇ ಪ್ರಭಾವಶಾಲಿಯಾಗಿರುತ್ತಾನೆ. ಇದು ಆಲೋಚನೆಗಳಲ್ಲಿ ಸ್ಪಷ್ಟತೆ ಮತ್ತು ಕೆಲಸದಲ್ಲಿ ವೇಗವನ್ನು ತರುತ್ತದೆ. 2. ಬುಧಾದಿತ್ಯ ಯೋಗದ ಪ್ರಭಾವ. ಮೇ ತಿಂಗಳ ಈ ಅವಧಿಯಲ್ಲಿ ಸೂರ್ಯನು ಕೂಡ ವೃಷಭ ರಾಶಿಯಿಂದ ಮಿಥುನಕ್ಕೆ ಚಲಿಸುವುದರಿಂದ ಅಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗವಾಗಿ ಬುಧಾದಿತ್ಯ ಯೋಗ ನಿರ್ಮಾಣವಾಗುತ್ತದೆ. ಇದು ರಾಜಕೀಯ, ಆಡಳಿತ ಮತ್ತು ಸಮಾಜದಲ್ಲಿ ಗೌರವ ತಂದುಕೊಡುವ ಯೋಗ. ವಿಶೇಷವಾಗಿ ಬರಹಗಾರರು, ಪತ್ರಕರ್ತರು ಮತ್ತು ಶಿಕ್ಷಕರಿಗೆ ಈ ಸಮಯ ಗೋಲ್ಡನ್ ಪೀರಿಯಡ್ ಆಗಿರುತ್ತದೆ. 3. ದ್ವಿಗುಣ ಲಾಭ. ಮಿಥುನ ರಾಶಿಯು ವಾಯುತತ್ವದ ರಾಶಿಯಾಗಿದೆ. ಬುಧನೂ ಕೂಡ ವೇಗವನ್ನು ಇಷ್ಟಪಡುವ ಗ್ರಹ. ಈ 2 ಶಕ್ತಿಗಳು ಸೇರಿದಾಗ ಹೊಸ ಸಂಶೋಧನೆಗಳು, ತಂತ್ರಜ್ಞಾನದಲ್ಲಿ ಹೊಸ ಆವಿಷ್ಕಾರಗಳು ಮತ್ತು ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಚಲನವಲನಗಳು ಕಂಡುಬರುತ್ತವೆ. ಈ ಬದಲಾವಣೆಯು ಕೇವಲ ವೈಯಕ್ತಿಕ ಜೀವನದ ಮೇಲಷ್ಟೇ ಅಲ್ಲ, ಜಾಗತಿಕವಾಗಿಯೂ ಪ್ರಭಾವ ಬೀರುತ್ತದೆ. ಮೇ 29ರ ನಂತರ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಚೇತರಿಕೆ, ಮಾಹಿತಿ ತಂತ್ರಜ್ಞಾನ,
ಕ್ಷೇತ್ರದಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಮೇಷರಾಶಿ. 1. ಸ್ಥಾನದ ಮಹತ್ವ. 3ನೇ ಮನೆಯಲ್ಲಿ ಬುಧ. ಮೇಷರಾಶಿಯವರಿಗೆ 3ನೇ ಮನೆಯು ಪರಾಕ್ರಮ, ಧೈರ್ಯ, ಕಿರಿಯ ಸಹೋದರರು ಮತ್ತು ಸಂವಹನವನ್ನು ಪ್ರತಿನಿಧಿಸುತ್ತದೆ. ಬುಧನು ಇಲ್ಲಿಗೆ ಬಂದಾಗ ನಿಮ್ಮ ಆತ್ಮವಿಶ್ವಾಸ ಇಮ್ಮಡಿಯಾಗುತ್ತದೆ. ನೀವು ಇಷ್ಟು ದಿನ ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಸಕಾಲ. ನಿಮ್ಮ ಮಾತಿನ ಶಕ್ತಿ ಹೆಚ್ಚಾಗುವುದರಿಂದ ಕಠಿಣ ಮನಸ್ಸಿನ ವ್ಯಕ್ತಿಗಳನ್ನು ನಿಮ್ಮತ್ತ ಸೆಳೆಯುವಿರಿ. 2. ವೃತ್ತಿಜೀವನ. ಪ್ರಭಾವ ಮತ್ತು ಯಶಸ್ಸು. ಪ್ರಭಾವದ ವೃದ್ಧಿ. ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಸಭೆಗಳಲ್ಲಿ ನೀವು ಮಂಡಿಸುವ ವಿಚಾರಗಳು ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಸಮಯ ಪ್ರಜ್ಞೆ. ಬುಧನ ವೇಗವು ನಿಮಗೂ ಅನ್ವಯವಾಗುತ್ತದೆ. ಆಲಸ್ಯದಿಂದ ಅಥವಾ ತಾಂತ್ರಿಕ ಕಾರಣಗಳಿಂದ ನಿಂತು ಹೋಗಿದ್ದ ಕೆಲಸಗಳು ಈಗ ರಾಕೆಟ್ ವೇಗದಲ್ಲಿ ಪೂರ್ಣಗೊಳ್ಳಲಿವೆ. ಸಲಹೆ. ಮಾರ್ಕೆಟಿಂಗ್, ಸೇಲ್ಸ್ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿರುವ ಮೇಷರಾಶಿಯವರಿಗೆ ಈ ತಿಂಗಳು ಹೊಸ ಆಫರ್ಗಳು ಹುಡುಕಿಕೊಂಡು ಬರಲಿವೆ. 3. ವಿದ್ಯಾರ್ಥಿಗಳಿಗೆ ಸುವರ್ಣಕಾಲ. ಏಕಾಗ್ರತೆ. ಬುಧನು ಬುದ್ಧಿಕಾರಕನಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಓದಿದ್ದನ್ನು ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ. ಗಣಿತ, ವಿಜ್ಞಾನ ಮತ್ತು ತಾರ್ಕಿಕ ವಿಷಯಗಳಲ್ಲಿ ಉತ್ತಮ ಪ್ರಗತಿ ಕಾಣುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆ. ನೀವೇನಾದರೂ ಸರ್ಕಾರಿ ಕೆಲಸ ಅಥವಾ ಉನ್ನತ ಶಿಕ್ಷಣದ ಪ್ರವೇಶ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಉದಾಹರಣೆ, ಒಂದು ವೇಳೆ ನೀವು ಯಾವುದಾದರೂ ಇಂಟರ್ವ್ಯೂ ಅಥವಾ ಪ್ರೆಸೆಂಟೇಷನ್ ನೀಡಬೇಕಿದ್ದರೆ ಮೇ ಕೊನೆಯ ವಾರ ನಿಮಗೆ ಅತ್ಯಂತ ಅದೃಷ್ಟಶಾಲಿಯಾಗಿರಲಿದೆ. 4. ವ್ಯಾಪಾರ ಮತ್ತು ಹೂಡಿಕೆ. ಲಾಭದಾಯಕ ಒಪ್ಪಂದ. ಉದ್ಯಮಿಗಳಿಗೆ ಹೊಸ ಹೂಡಿಕೆದಾರರು ಸಿಗುವ ಸಾಧ್ಯತೆ ಇದೆ. ಸಣ್ಣ ಪ್ರಯಾಣಗಳಿಂದ ವ್ಯಾಪಾರದಲ್ಲಿ ದೊಡ್ಡ ಲಾಭವನ್ನು ನಿರೀಕ್ಷಿಸಬಹುದು. ಷೇರು ಮಾರುಕಟ್ಟೆ. ಬುಧನ ಅನುಗ್ರಹದಿಂದ ಆರ್ಥಿಕ ಲೆಕ್ಕಾಚಾರಗಳು ಸರಿಯಾಗಿ ಬರಲಿವೆ. ಆದರೆ ಹೂಡಿಕೆ ಮಾಡುವಾಗ ಆತುರ ಬೇಡ. ತಜ್ಞರ ಸಲಹೆ ಪಡೆದು ಮುಂದುವರಿಯಿರಿ. 5. ಎಚ್ಚರಿಕೆ ಮತ್ತು ಆರೋಗ್ಯ. ವೈಯಕ್ತಿಕ ಜೀವನ. 3ನೇ ಮನೆಯ ಬುಧನು ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ ನೀಡುತ್ತಾನೆ. ಇದರಿಂದ ಕುಟುಂಬದವರೊಂದಿಗೆ ಅಥವಾ ಸಂಗಾತಿಯೊಂದಿಗೆ ಮಾತನಾಡುವಾಗ ಅರಿವಿಲ್ಲದೆಯೇ ಅಹಂ ವ್ಯಕ್ತವಾಗಬಹುದು. ಇದು ಸಣ್ಣಪುಟ್ಟ ವಾದಗಳಿಗೆ ಕಾರಣವಾಗಬಹುದು. ಆರೋಗ್ಯ. ಕೆಲಸದ ಒತ್ತಡದಿಂದಾಗಿ ನರಗಳ ದೌರ್ಬಲ್ಯ ಅಥವಾ ಮಾನಸಿಕ ಆಯಾಸ ಉಂಟಾಗಬಹುದು. ಕಣ್ಣಿನ ದೃಷ್ಟಿ ಅಥವಾ ಚರ್ಮದ ಅಲರ್ಜಿಯ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಪರಿಹಾರ. ಪ್ರತಿದಿನ ಪ್ರಾಣಾಯಾಮ ಮಾಡಿ ಮತ್ತು ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಬಳಸಿ. ಕಟಕ ರಾಶಿ. 1. ಸ್ಥಾನದ ಮಹತ್ವ. 12ನೇ ಮನೆಯಲ್ಲಿ ಬುಧ. ಕಟಕ ರಾಶಿಯವರಿಗೆ ಬುಧನು 12ನೇ ಮನೆಗೆ ಪ್ರವೇಶಿಸುವುದು ಒಂದು ಮಿಶ್ರ ಫಲದಾಯಕ ಸಮಯ. 12ನೇ ಮನೆಯು ವಿದೇಶಿ ಸಂಪರ್ಕಗಳು, ಆಧ್ಯಾತ್ಮಿಕತೆ ಮತ್ತು ಹೂಡಿಕೆಗಳನ್ನು ಸೂಚಿಸುತ್ತದೆ. ಬುಧ ಇಲ್ಲಿರುವುದರಿಂದ ನಿಮ್ಮ ಆಲೋಚನಾ ಶಕ್ತಿ ಆಳವಾಗುತ್ತದೆ. ಗುಪ್ತವಾಗಿರುವ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಸೂಕ್ತ ಕಾಲ. 2. ವಿದೇಶ ಯೋಗ ಮತ್ತು ಆರ್ಥಿಕತೆ. ವಿದೇಶಿ ಪ್ರಯಾಣ. ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ
ಅಥವಾ ಉದ್ಯೋಗಕ್ಕಾಗಿ ವೀಸಾ ಕಾಯುತ್ತಿರುವವರಿಗೆ ಈ ಅವಧಿಯಲ್ಲಿ ಶುಭ ಸುದ್ದಿ ಸಿಗಲಿದೆ. ರಫ್ತು ಆಮದು. ನೀವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿದ್ದರೆ ಬೇರೆ ದೇಶಗಳೊಂದಿಗೆ ಹೊಸ ಒಪ್ಪಂದಗಳು ಏರ್ಪಡಲಿವೆ. ಇದರಿಂದ ದೀರ್ಘಕಾಲಿಕ ಲಾಭ ನಿಮ್ಮದಾಗಲಿದೆ. ಆರ್ಥಿಕ ಲಾಭ. ದೂರದ ಊರುಗಳಿಂದ ಅಥವಾ ಆನ್ಲೈನ್ ವ್ಯವಹಾರಗಳ ಮೂಲಕ ಧನಲಾಭವಾಗುವ ಸಾಧ್ಯತೆ ಇದೆ. 3. ಸಂವಹನ ಮತ್ತು ಸೃಜನಶೀಲತೆ. ಮಾತಿನ ಚಾತುರ್ಯ. ಕಟಕ ರಾಶಿಯವರು ಸ್ವಭಾವತಃ ಭಾವನಾತ್ಮಕ ವ್ಯಕ್ತಿಗಳು. ಆದರೆ ಈಗ ಬುಧನ ಪ್ರಭಾವದಿಂದ ನಿಮ್ಮ ಮಾತುಗಳಲ್ಲಿ ತರ್ಕ ಮತ್ತು ಚಾತುರ್ಯ ಹೆಚ್ಚಾಗುತ್ತದೆ. ನಿಮ್ಮ ಜಾಣ್ಮೆಯ ಮಾತಿನಿಂದಲೇ ಅಸಾಧ್ಯವಾದ ಕೆಲಸಗಳನ್ನು ಸಾಧಿಸುವಿರಿ. ಹವ್ಯಾಸವೇ ವೃತ್ತಿ. ಇದು ಈ ತಿಂಗಳ ಹೈಲೈಟ್. ನೀವು ಕಲೆ, ಬರವಣಿಗೆ, ಸಂಗೀತ ಅಥವಾ ಯಾವುದೇ ಸೃಜನಶೀಲ ಹವ್ಯಾಸ ಹೊಂದಿದ್ದರೆ ಅದನ್ನು ವೃತ್ತಿಯನ್ನಾಗಿ ಬದಲಿಸಲು ಪ್ರಯತ್ನಿಸಿ. ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಕಲೆಗೆ ಉತ್ತಮ ಪ್ರತಿಕ್ರಿಯೆ ಸಿಗಲಿದೆ. ಸಂಶೋಧನೆ. ಹೊಸ ವಿಷಯಗಳನ್ನು ಕಲಿಯಲು ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಬುಧನು ಅಪಾರ ಜ್ಞಾನವನ್ನು ನೀಡಲಿದ್ದಾನೆ. 4. ಎಚ್ಚರಿಕೆ ಮತ್ತು ಸವಾಲುಗಳು. ಅಧಿಕಾರಿಗಳೊಂದಿಗೆ ಸಂಯಮ. 12ನೇ ಮನೆಯ ಬುಧನು ಕೆಲವೊಮ್ಮೆ ಅನಗತ್ಯ ಖರ್ಚುಗಳನ್ನು ಅಥವಾ ತಪ್ಪು ತಿಳುವಳಿಕೆಯನ್ನು ನೀಡಬಹುದು. ವಿಶೇಷವಾಗಿ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಅತಿಯಾದ ಆತ್ಮವಿಶ್ವಾಸ ಬೇಡ. ನಿಮ್ಮ ಮಾತುಗಳು ಅಹಂಕಾರದಂತೆ ಕೇಳಿಸದಂತೆ ಜಾಗ್ರತೆ ವಹಿಸಿ. ಏಕಾಗ್ರತೆ. 10 ಹಲವು ಯೋಜನೆಗಳ ಹಿಂದೆ ಬಿದ್ದು ನಿಮ್ಮ ಮೂಲ ಗುರಿಯನ್ನು ಮರೆಯಬೇಡಿ. ಅತಿಯಾದ ಆಲೋಚನೆಗಳು ನಿಮ್ಮನ್ನು ದಾರಿ ತಪ್ಪಿಸಬಹುದು. ಸಂಗಾತಿಯೊಂದಿಗೆ. ನಿಮ್ಮ ಮನಸ್ಸಿನ ಮಾತುಗಳನ್ನು ಸಂಗಾತಿಯೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ. ಇಲ್ಲದಿದ್ದರೆ ಸಣ್ಣಪುಟ್ಟ ಗೊಂದಲಗಳು ಉಂಟಾಗಬಹುದು. 5. ಆರೋಗ್ಯ ಸಲಹೆ. ಈ ಅವಧಿಯಲ್ಲಿ ನಿದ್ರಾಹೀನತೆ ಕಾಡಬಹುದು. ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡಿ. ಕೆಲಸದ ನಡುವೆ ವಿಶ್ರಾಂತಿಗೆ ಆದ್ಯತೆ ನೀಡಿ. ಸಿಂಹರಾಶಿ. 1. ಸ್ಥಾನದ ಮಹತ್ವ. 11ನೇ ಮನೆಯಲ್ಲಿ ಬುಧ. ಸಿಂಹರಾಶಿಯವರಿಗೆ ಬುಧನು 11ನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ಇದನ್ನು ಲಾಭಸ್ಥಾನ ಅಥವಾ ಸಿದ್ಧಿಸ್ಥಾನ ಎಂದು ಕರೆಯಲಾಗುತ್ತದೆ. ಇಲ್ಲಿ ಬುಧನು ಬರುವುದರಿಂದ ನೀವು ಮಾಡುವ ಪ್ರತಿಯೊಂದು ಸಣ್ಣ ಪ್ರಯತ್ನವೂ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡಲಿದೆ. ನಿಮ್ಮ ಹಳೆಯ ಆಸೆಗಳು ಈಡೇರಲು ಇದು ಸಕಾಲ. 2. ಆರ್ಥಿಕತೆ, ಸಂಪತ್ತು ಮತ್ತು ಸಮೃದ್ಧಿ. ಆರ್ಥಿಕ ಚೇತರಿಕೆ. ಇಷ್ಟು ದಿನ ಕಾಡುತ್ತಿದ್ದ ಹಣಕಾಸಿನ ಮುಗ್ಗಟ್ಟು ದೂರವಾಗಲಿದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಪಿತ್ರಾರ್ಜಿತ ಆಸ್ತಿ. ಹಿರಿಯರಿಂದ ಅಥವಾ ಪೂರ್ವಜರಿಂದ ಬರಬೇಕಾದ ಆಸ್ತಿ ಪಾಸ್ತಿಗಳು ನಿಮ್ಮ ಪಾಲಾಗುವ ಬಲವಾದ ಸಾಧ್ಯತೆ ಇದೆ. ನ್ಯಾಯಾಲಯದ ಕೆಲಸಗಳಲ್ಲಿ ನಿಮಗೆ ಜಯ ಸಿಗಲಿದೆ. ಸಂಬಳ ಹೆಚ್ಚಳ. ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಸಂಬಳದಲ್ಲಿ ಗಣನೀಯ ಏರಿಕೆಯಾಗುವ ಶುಭ ಸುದ್ದಿ ಮೇ ತಿಂಗಳ ಅಂತ್ಯದ ವೇಳೆಗೆ ಕೇಳಿಬರಲಿದೆ. ಹೂಡಿಕೆ. ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ನೀವು ಮಾಡಿದ್ದ ಹೂಡಿಕೆಗಳು ಈಗ ಲಾಭವನ್ನು ನೀಡಲು ಆರಂಭಿಸುತ್ತವೆ. 3. ಸಾಮಾಜಿಕ ಗೌರವ ಮತ್ತು ವೃತ್ತಿ. ರಾಜಕೀಯ ಮತ್ತು ಶಿಕ್ಷಣ. ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಉನ್ನತ ಪದವಿ ಅಥವಾ ಜವಾಬ್ದಾರಿಗಳು ಸಿಗಲಿವೆ. ಇನ್ನು ಶಿಕ್ಷಕರು, ಉಪನ್ಯಾಸಕರು ಅಥವಾ ಬೋಧನಾ ವೃತ್ತಿಯಲ್ಲಿರುವವರಿಗೆ ಸಮಾಜದಲ್ಲಿ ದೊಡ್ಡ ಮಟ್ಟದ ಸನ್ಮಾನ ಮತ್ತು ಗೌರವ ಪ್ರಾಪ್ತಿಯಾಗಲಿದೆ. ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿ.
ಈ ಅವಧಿಯಲ್ಲಿ ನೀವು ಸಮಾಜದ ಗಣ್ಯ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆಸುವಿರಿ. ಈ ಸಂಪರ್ಕಗಳು ಭವಿಷ್ಯದಲ್ಲಿ ನಿಮ್ಮ ವೃತ್ತಿಜೀವನಕ್ಕೆ ಏಣಿಯಾಗಲಿವೆ. ಮಾತಿನ ಪ್ರಭಾವ. ನಿಮ್ಮ ಮಾತುಗಳಲ್ಲಿ ಒಂದು ರೀತಿಯ ಅಧಿಕಾರ ಮತ್ತು ಆಕರ್ಷಣೆ ಇರುತ್ತದೆ. ಇದರಿಂದ ನೀವು ಇತರರನ್ನು ಸುಲಭವಾಗಿ ಒಲಿಸಿಕೊಳ್ಳುವಿರಿ. 4. ಕುಟುಂಬ ಮತ್ತು ವೈಯಕ್ತಿಕ ಜೀವನ. ಶುಭ ಕಾರ್ಯ. ಮನೆಯಲ್ಲಿ ಮುಂಜಿ, ಮದುವೆ ಅಥವಾ ಗೃಹಪ್ರವೇಶದಂತಹ ಮಂಗಳ ಕಾರ್ಯಗಳು ಜರುಗಲಿವೆ. ಸಂತಾನ ಭಾಗ್ಯವನ್ನು ನಿರೀಕ್ಷಿಸುತ್ತಿರುವವರಿಗೆ ಈ ತಿಂಗಳು ಸಂತಸದ ಸುದ್ದಿ ಸಿಗಲಿದೆ. ಕುಟುಂಬ ಬೆಂಬಲ. ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ನಿಮ್ಮ ಪೋಷಕರು ಮತ್ತು ಒಡಹುಟ್ಟಿದವರು ಬೆಂಬಲ ನೀಡುತ್ತಾರೆ. ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಆಧ್ಯಾತ್ಮಿಕ ಒಲವು. ಮನೆಯಲ್ಲಿ ಪೂಜೆ ಪುನಸ್ಕಾರಗಳತ್ತ ಗಮನ ಹೆಚ್ಚಾಗುತ್ತದೆ. ತೀರ್ಥಯಾತ್ರೆಗೆ ಹೋಗುವ ಯೋಜನೆಗಳು ಸಿದ್ಧವಾಗಲಿವೆ. 5. ಎಚ್ಚರಿಕೆ ಮತ್ತು ಸಲಹೆ. ಎಲ್ಲವೂ ಚೆನ್ನಾಗಿದ್ದಾಗ ಅತಿಯಾದ ಆತ್ಮವಿಶ್ವಾಸದಿಂದ ಇತರರ ಮನಸ್ಸಿಗೆ ನೋವುಂಟು ಮಾಡಬೇಡಿ. ಮನೆಯಲ್ಲಿ ವೃದ್ಧರಿದ್ದರೆ ಅವರ ಆರೋಗ್ಯದ ಬಗ್ಗೆ ಸಣ್ಣ ನಿರ್ಲಕ್ಷ್ಯವೂ ಬೇಡ. ಪರಿಹಾರ. ಬುಧವಾರದಂದು ಸಕ್ಕರೆ ಅಥವಾ ಹೆಸರು ಬೇಳೆಯನ್ನು ದಾನ ಮಾಡುವುದು ನಿಮಗೆ ಮತ್ತಷ್ಟು ಅದೃಷ್ಟ ತರುತ್ತದೆ. ತುಲಾರಾಶಿ. 1. ಸ್ಥಾನದ ಮಹತ್ವ. 9ನೇ ಮನೆಯಲ್ಲಿ ಬುಧ. ತುಲಾರಾಶಿಯವರಿಗೆ ಬುಧನು 9ನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ಇದನ್ನು ಭಾಗ್ಯಸ್ಥಾನ ಎಂದು ಕರೆಯಲಾಗುತ್ತದೆ. ಇಲ್ಲಿ ಬುಧನ ಉಪಸ್ಥಿತಿಯು ನಿಮ್ಮ ಜೀವನದ ಸ್ಥಗಿತಗೊಂಡಿದ್ದ ಕೆಲಸಗಳಿಗೆ ಮರುಚೈತನ್ಯ ನೀಡಲಿದೆ. ನಿಮ್ಮ ಹಣೆಬರಹವೇ ಬದಲಾಗುವಂತಹ ಸುವರ್ಣ ಅವಕಾಶಗಳು ಈ ಸಮಯದಲ್ಲಿ ಒದಗಿ ಬರಲಿವೆ. ದೈವಬಲ ನಿಮ್ಮ ಪರವಾಗಿರುವುದರಿಂದ ಹಿಡಿದ ಕೆಲಸವೆಲ್ಲವೂ ಯಶಸ್ವಿಯಾಗಲಿವೆ. 2. ವೃತ್ತಿಜೀವನ. ವೈದ್ಯಕೀಯ ಮತ್ತು ತಾಂತ್ರಿಕ ಪ್ರಗತಿ. ವಿಶೇಷ ಕ್ಷೇತ್ರಗಳು. ನೀವು ವೈದ್ಯಕೀಯ, ಫಾರ್ಮಸಿ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ಅವಧಿ ನಿಮಗೆ ಅಭೂತಪೂರ್ವ ಯಶಸ್ಸನ್ನು ತಂದುಕೊಡಲಿದೆ. ಹೊಸ ಸಂಶೋಧನೆ ಅಥವಾ ಪ್ರಾಜೆಕ್ಟ್ಗಳಲ್ಲಿ ಪ್ರಶಂಸೆ ಸಿಗಲಿದೆ. ವೃತ್ತಿಪರ ಗೌರವ. ನಿಮ್ಮ ಕೆಲಸದ ಶೈಲಿಯಲ್ಲಿ ಸುಧಾರಣೆ ಕಂಡುಬರಲಿದ್ದು, ಸಹೋದ್ಯೋಗಿಗಳು ನಿಮ್ಮನ್ನು ಮಾರ್ಗದರ್ಶಕರಾಗಿ ನೋಡಲಿದ್ದಾರೆ. ಪ್ರಯಾಣ. ವೃತ್ತಿ ಸಂಬಂಧಿತವಾಗಿ ದೂರದ ಪ್ರಯಾಣ ಅಥವಾ ವಿದೇಶಿ ಪ್ರವಾಸಗಳು ಕೈಗೂಡಲಿವೆ. ಇವು ಭವಿಷ್ಯದಲ್ಲಿ ದೊಡ್ಡ ಲಾಭಕ್ಕೆ ದಾರಿಯಾಗಲಿವೆ. 3. ಶಿಕ್ಷಣ ಮತ್ತು ಜ್ಞಾನ. ಉನ್ನತ ವ್ಯಾಸಂಗ. ವಿದೇಶದಲ್ಲಿ ಅಥವಾ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಪೀರಿಯಡ್. ದಾಖಲಾತಿ ಪ್ರಕ್ರಿಯೆಗಳಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ. ಸ್ಪರ್ಧಾತ್ಮಕ ಪರೀಕ್ಷೆ, PhD ಅಥವಾ ಯಾವುದೇ ಸಂಶೋಧನಾ ಪ್ರಬಂಧಗಳನ್ನು ಸಲ್ಲಿಸಲು ಇದು ಸೂಕ್ತ ಸಮಯ. ನಿಮ್ಮ ಬುದ್ಧಿಶಕ್ತಿ ಮತ್ತು ತಾರ್ಕಿಕ ಸಾಮರ್ಥ್ಯ ಉತ್ತುಂಗದಲ್ಲಿರುತ್ತದೆ. 4. ಅದೃಷ್ಟ ಮತ್ತು ಆಧ್ಯಾತ್ಮಿಕತೆ. ಭಾಗ್ಯೋದಯ. ಇಷ್ಟು ದಿನ ನೀವು ಪಟ್ಟ ಕಠಿಣ ಪರಿಶ್ರಮಕ್ಕೆ ಈಗ ಅದೃಷ್ಟದ ಬೆಂಬಲ ಸಿಗಲಿದೆ. ಲಾಟರಿ, ಪಿತ್ರಾರ್ಜಿತ ಆಸ್ತಿ ಅಥವಾ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಧನಲಾಭವಾಗಬಹುದು. ಧಾರ್ಮಿಕ ಒಲವು. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ತೀರ್ಥಯಾತ್ರೆ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ ಪಡೆಯುವಿರಿ. ಗುರು ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. 5. ಎಚ್ಚರಿಕೆ ಮತ್ತು ಜಾಗರೂಕತೆ. ಖರ್ಚಿನ ಮೇಲೆ ನಿಯಂತ್ರಣ.
ಅದೃಷ್ಟ ನಿಮ್ಮ ಪರವಾಗಿದ್ದಾಗ ಮತ್ತು ಹಣದ ಹರಿವು ಹೆಚ್ಚಾದಾಗ ಅನಗತ್ಯ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡುವ ಸಾಧ್ಯತೆ ಇರುತ್ತದೆ. ಹಣಕಾಸಿನ ಶಿಸ್ತು ಕಾಪಾಡಿಕೊಳ್ಳಿ. ಹೂಡಿಕೆ: ಹೊಸದಾಗಿ ದೊಡ್ಡ ಮೊತ್ತದ ಹೂಡಿಕೆ ಮಾಡುವಾಗ ಅಥವಾ ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿಕೊಳ್ಳುವಾಗ ಆತುರ ಬೇಡ. ಅನುಭವಿ ವ್ಯಕ್ತಿಗಳ ಅಥವಾ ಆರ್ಥಿಕ ತಜ್ಞರ ಸಲಹೆ ಪಡೆದೇ ಮುಂದುವರಿಯಿರಿ. ಆರೋಗ್ಯ: ಕಾಲು ನೋವು ಅಥವಾ ಬೆನ್ನು ನೋವಿನಂತಹ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನಿರ್ಲಕ್ಷ್ಯ ಬೇಡ. ಧನುರಾಶಿ. 1. ಸ್ಥಾನದ ಮಹತ್ವ. 7ನೇ ಮನೆಯಲ್ಲಿ ಬುಧ. ಧನುರಾಶಿಯವರಿಗೆ ಬುಧನು 7ನೇ ಮನೆಗೆ ಪ್ರವೇಶಿಸುತ್ತಿದ್ದಾನೆ. ಇದು ನಿಮ್ಮ ರಾಶಿಗೆ ಸಪ್ತಮ ಸ್ಥಾನವಾಗಿದ್ದು ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಪ್ರಸಕ್ತ ಸಮಯ. ಬುಧನು ಇಲ್ಲಿ ಬರುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಕಾಂತಿಯುತ ಬದಲಾವಣೆ ಕಂಡುಬರುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು ಜನರು ನಿಮ್ಮ ಸಲಹೆಗಳನ್ನು ಪಡೆಯಲು ಇಚ್ಛಿಸುತ್ತಾರೆ. 2. ವೈವಾಹಿಕ ಜೀವನ ಮತ್ತು ಪ್ರೇಮ ಸಂಬಂಧ. ಕಂಕಣ ಭಾಗ್ಯ. ಮದುವೆಗಾಗಿ ಪ್ರಯತ್ನಿಸುತ್ತಿರುವ ಅವಿವಾಹಿತರಿಗೆ ಈ ಅವಧಿಯಲ್ಲಿ ಯೋಗ್ಯ ಸಂಬಂಧಗಳು ಕೂಡಿಬರಲಿವೆ. ವಿಶೇಷವಾಗಿ ಪ್ರೇಮ ವಿವಾಹಕ್ಕೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ. ದಾಂಪತ್ಯ ಸುಖ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಇದ್ದ ಸಣ್ಣಪುಟ್ಟ ಮನಸ್ತಾಪಗಳು ಈಗ ದೂರವಾಗಲಿವೆ. ಸಂಗಾತಿಯ ಕಡೆಯಿಂದ ನಿಮಗೆ ಆರ್ಥಿಕ ಅಥವಾ ಭಾವನಾತ್ಮಕ ಬೆಂಬಲ ದೊರೆಯಲಿದೆ. ನೀವು ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಹೋಗಲು ಯೋಜನೆ ರೂಪಿಸಬಹುದು. 3. ಉದ್ಯೋಗ ಮತ್ತು ಹೊಸ ಅವಕಾಶಗಳು. ಹೊಸ ಉದ್ಯೋಗ. ನೀವು ಉದ್ಯೋಗ ಬದಲಾಯಿಸಲು ಬಯಸುತ್ತಿದ್ದರೆ ಅಥವಾ ನಿರುದ್ಯೋಗಿಗಳಾಗಿದ್ದರೆ ಮೇ ಕೊನೆಯ ವಾರದಲ್ಲಿ ಉತ್ತಮ ಕಂಪನಿಗಳಿಂದ ಆಫರ್ಗಳು ಬರಲಿವೆ. ದಕ್ಷತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ವೇಗ ಹೆಚ್ಚಾಗಲಿದೆ. ನಿಮ್ಮ ಬುದ್ಧಿವಂತಿಕೆಯಿಂದ ಕ್ಲಿಷ್ಟಕರವಾದ ಸಮಸ್ಯೆಗಳನ್ನು ಪರಿಹರಿಸಿ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಸಲಹೆ: ಸಂದರ್ಶನಗಳಿಗೆ ಹೋಗುವಾಗ ಆತ್ಮವಿಶ್ವಾಸದಿಂದ ಇರಿ. ನಿಮ್ಮ ಸಂವಹನ ಕೌಶಲ್ಯವೇ ನಿಮಗೆ ಯಶಸ್ಸು ತಂದುಕೊಡಲಿದೆ. 4. ವ್ಯಾಪಾರ ಮತ್ತು ಪಾಲುದಾರಿಕೆ. ಪಾಲುದಾರಿಕೆ ವ್ಯವಹಾರ. ನೀವೇನಾದರೂ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ಈ ಸಮಯ ಸುವರ್ಣ ಕಾಲ. ಪಾಲುದಾರರೊಂದಿಗೆ ಹೊಂದಾಣಿಕೆ ಚೆನ್ನಾಗಿರಲಿದ್ದು ಹೊಸ ಒಪ್ಪಂದಗಳು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಸಹಾಯ ಮಾಡುತ್ತವೆ. ಹೊಸ ಯೋಜನೆಗಳು. ಹೊಸ ಮಾರುಕಟ್ಟೆಯನ್ನು ಪ್ರವೇಶಿಸಲು ಅಥವಾ ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಲು ಇದು ಸರಿಯಾದ ಸಮಯ. ನಿಮ್ಮ ತರ್ಕಬದ್ಧ ನಿರ್ಧಾರಗಳು ಲಾಭವನ್ನು ತಂದುಕೊಡಲಿವೆ. 5. ಎಚ್ಚರಿಕೆ ಮತ್ತು ಜಾಗರೂಕತೆ. ವಾದ ವಿವಾದ ಬೇಡ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ವಿಷಯಕ್ಕೆ ವಾದ ಮಾಡಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರು ಇರಬಹುದು. ಆದ್ದರಿಂದ ಮೌನವಾಗಿರುವುದು ಒಳಿತು. ಮೋಸದ ಜಾಲ. ಈ ಅವಧಿಯಲ್ಲಿ ಅಪರಿಚಿತ ವ್ಯಕ್ತಿಗಳು ನಿಮಗೆ ಅತಿಯಾದ ಲಾಭದ ಆಸೆ ತೋರಿಸಿ ಹಣ ಹೂಡಿಕೆ ಮಾಡಲು ಪ್ರೇರೇಪಿಸಬಹುದು. ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವ ಮುನ್ನ ಎಚ್ಚರವಿರಲಿ. ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಅಂಧವಾಗಿ ನಂಬಬೇಡಿ. ಆರೋಗ್ಯ. ಕಿಡ್ನಿ ಅಥವಾ ಮೂತ್ರಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ಸ್ವಲ್ಪ ಜಾಗರೂಕರಾಗಿರಿ.
ಸಾಕಷ್ಟು ನೀರು ಕುಡಿಯುವುದು ಅವಶ್ಯಕ. ವಿಶೇಷ ಪರಿಹಾರಗಳು. ಗ್ರಹಗಳ ಸಂಚಾರ ಏನೇ ಇರಲಿ, ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾದ ಸಣ್ಣ ಪುಟ್ಟ ಪರಿಹಾರಗಳು ನಮ್ಮ ಸುತ್ತಲಿನ ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸುತ್ತವೆ. ಬುಧನ ಈ ಮಿಥುನ ರಾಶಿ ಪ್ರವೇಶದ ಗರಿಷ್ಠ ಲಾಭ ಪಡೆಯಲು ಈ ಕೆಳಗಿನ ಸರಳ ಕ್ರಮಗಳನ್ನು ಅನುಸರಿಸಿ. ಹಸಿರು ಹೆಸರುಬೇಳೆ ದಾನ. ಬುಧನು ಹಸಿರು ಬಣ್ಣದ ಕಾರಕ. ಬುಧವಾರದಂದು ಬೆಳಿಗ್ಗೆ ಹಸಿರು ಹೆಸರುಬೇಳೆಯನ್ನು ದಾನ ಮಾಡುವುದು ಅಥವಾ ಹಸುಗಳಿಗೆ ಹಸಿರು ಹುಲ್ಲನ್ನು ತಿನ್ನಿಸುವುದು ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡುತ್ತದೆ. ಮಂತ್ರ ಜಪ. ಓಂ ಬುಂ ಬುಧಾಯ ನಮಃ. ಈ ಮಂತ್ರಕ್ಕೆ ಅಪಾರ ಶಕ್ತಿಯಿದೆ. ಪ್ರತಿದಿನ ಸ್ನಾನದ ನಂತರ 108 ಬಾರಿ ಜಪಿಸುವುದರಿಂದ ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ. ಗಣೇಶನ ಆರಾಧನೆ. ಬುಧನ ಅಧಿಪತಿ ದೇವತೆ ವಿಘ್ನ ವಿನಾಶಕ ಗಣೇಶ. ಬುಧವಾರ ಗಣೇಶನಿಗೆ 21 ಗರಿಕೆ ಅಂದರೆ ದೂರ್ವೆ ಅರ್ಪಿಸಿ. ಸಾಧ್ಯವಾದರೆ ಸಂಕಷ್ಟಹರ ಚತುರ್ಥಿಯಂದು ಉಪವಾಸವಿದ್ದು ಗಣೇಶನ ಸ್ತೋತ್ರ ಪಠಿಸಿ. ಇದರಿಂದ ಶಿಕ್ಷಣ ಮತ್ತು ವ್ಯಾಪಾರದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಬಣ್ಣದ ಬಳಕೆ. ಬುಧನ ಅನುಗ್ರಹ ಪಡೆಯಲು ನಿಮ್ಮ ದೈನಂದಿನ ಜೀವನದಲ್ಲಿ ಹಸಿರು ಬಣ್ಣವನ್ನು ಬಳಸಿ. ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ಕನಿಷ್ಠ ಪಕ್ಷ ಒಂದು ಹಸಿರು ಕರವಸ್ತ್ರವನ್ನಾದರೂ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಇದು ನಿಮ್ಮ ಸಂವಹನ ಕೌಶಲ್ಯವನ್ನು ಹೆಚ್ಚಿಸುತ್ತದೆ. ಗಿಡಗಳ ಪೋಷಣೆ. ಮನೆಯಲ್ಲಿ ತುಳಸಿ ಗಿಡ ಅಥವಾ ಅಗಲವಾದ ಎಲೆಗಳಿರುವ ಹಸಿರು ಗಿಡಗಳನ್ನು ಬೆಳೆಸಿ ಅವುಗಳಿಗೆ ನೀರು ಹಾಕಿ. ಇದು ಮನೆಯಲ್ಲಿ ಬುಧನ ಸಕಾರಾತ್ಮಕ ಕಂಪನಗಳನ್ನು ಹೆಚ್ಚಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, 2026ರ ಮೇ ತಿಂಗಳ ಕೊನೆಯಲ್ಲಿ ನಡೆಯಲಿರುವ ಈ ಬುಧನ ರಾಶಿ ಬದಲಾವಣೆ ಯಾರಿಗೆ ಅದೃಷ್ಟ ತರಲಿದೆ ಮತ್ತು ನಾವು ಯಾವ ಎಚ್ಚರಿಕೆಗಳನ್ನು ವಹಿಸಬೇಕು ಎಂದು. ಜ್ಯೋತಿಷ್ಯ ಎನ್ನುವುದು ನಮಗೆ ಬರುವ ಅವಕಾಶಗಳನ್ನು ಗುರುತಿಸಲು ಮತ್ತು ಸವಾಲುಗಳನ್ನು ಎದುರಿಸಲು ಇರುವ ಒಂದು ದಿಕ್ಸೂಚಿ ಮಾತ್ರ. ಅಂತಿಮವಾಗಿ ನಿಮ್ಮ ಭಕ್ತಿ, ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಆಲೋಚನೆಗಳೇ ನಿಮ್ಮ ಜೀವನವನ್ನು ರೂಪಿಸುತ್ತವೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದು ಅಥವಾ ಈ ಸಂಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಎಂಬುದನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಇಂತಹ ಮತ್ತಷ್ಟು ಆಳವಾದ ಆಧ್ಯಾತ್ಮಿಕ ವಿಚಾರಗಳು, ಜ್ಯೋತಿಷ್ಯ ಶಾಸ್ತ್ರದ ರಹಸ್ಯಗಳು ಮತ್ತು ದಿನಭವಿಷ್ಯಕ್ಕಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಸದಾ ಸಕಾರಾತ್ಮಕವಾಗಿರಿ, ಒಳ್ಳೆಯದನ್ನೇ ಯೋಚಿಸಿ. ಎಲ್ಲರಿಗೂ ಆ ಭಗವಂತನ ಅನುಗ್ರಹವಿರಲಿ. ಧನ್ಯವಾದಗಳು. ಶುಭ ದಿನ.